ಪರಬ್ರಹ್ಮ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಭಾಳ ದೊಡ್ಡ ಪಾತ್ರ, ಭಾಳ ದೊಡ್ಡದಾಗಿ ಪಾತ್ರ ಇರುತ್ತೆ, ಹಾಗೆ ಹೀಗೆ ಅನ್ನೋ ಒಂದು ಯೋಚನೆ ಬರೋ ಸಾಧ್ಯತೆಗಳಿದೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಬರಬಹುದು. ಬಟ್ ಪರಬ್ರಹ್ಮ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಎಕ್ಸ್ಟ್ರಾವಗೆಂಟ್ ಕ್ಯಾರೆಕ್ಟರ್ ಅಲ್ಲ. ಪರಬ್ರಹ್ಮ ಅಲ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಕ್ಯಾರೆಕ್ಟರ್, ಇಟ್ಸ್ ಅ ವೆರಿ ಹಂಬಲ್ ಆ್ಯಂಡ್ ಅ ಲೈಟ್ ಹಾರ್ಟೆಡ್ ಕ್ಯಾರೆಕ್ಟರ್ ಪರಬ್ರಹ್ಮದು. ನನ್ನ ಪಾತ್ರದ ಹೆಸರು ಈ ಫಿಲ್ಮಲ್ಲಿ ಚಂದ್ರ ಅಂತ. ಈ ಚಂದ್ರ ಬಂದ್ಬಿಟ್ಟು ಒಬ್ಬ ಉತ್ತಮವಾದ ಒಬ್ಬ ಕಲಾವಿದ, ಒಬ್ಬ ಪೇಂಟರ್, ಆರ್ಟಿಸ್ಟ್. ಈಸ್ ಅನ್ ಆರ್ಟಿಸ್ಟ್. ಅದನ್ನ ತುಂಬ ವೆರೈಟಿ ಆಫ್ ವೇಸಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಪಿಕ್ಚರಲ್ಲಿ. ಒಬ್ಬ ಆರ್ಟಿಸ್ಟ್ ಹೇಗೆ ಪೇಂಟ್ ಮಾಡ್ಬೋದು, ಇವಾಗ ತಕ್ಷಣ ಒಂದು ಎಲೆ ಆಗಿರ್ಬೋದು, ಒಂದು ಮಣ್ಣಲ್ಲೇ ಕಲಿಸಿ ನೀರಲ್ಲಿ ಕರೆಸಿ ಒಂದೊಂದು ಪೇಂಟ್ ಮಾಡ್ತಾರೆ. ದರ್ ಆರ್ ಲಾಟ್ ಆಫ್ ಟ್ಯಾಲೆಂಟ್ಸ್ ಆಸ್ ಅನ್ ಆರ್ಟಿಸ್ಟ್. ತುಂಬ ಟ್ಯಾಲೆಂಟ್ಸ್ ಇರುತ್ತೆ ಅವ್ರಿಗೆ. ಅದನ್ನೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪಾತ್ರದಲ್ಲಿ ಅದನ್ನು ಒಂದು ಆ್ಯಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀವಿ ಈ ಪಿಕ್ಚರಲ್ಲಿ. ನನಗೆ ಭಾಳ ಇಂಪ್ರೆಸ್ ಆಗಿದ್ದು ದ ಸ್ಟೋರಿ ಲೈನ್, ಔಟ್ಲೈನ್ ಆಫ್ ದ ಸ್ಟೋರಿ ತುಂಬ ಚೆನ್ನಾಗಿದೆ. ಒಂದೆರಡು ಮೂರು ವೇರಿಯೇಷನ್ಸ್ ಬರುತ್ತೆ ಕ್ಯಾರೆಕ್ಟರ್ಗೆ, ಒಂದೆರಡು ಮೂರು ವೇರಿಯೇಷನ್ಸ್ ಬರುತ್ತೆ. ಒಂದೊಂದು ವೇರಿಯೇಷನ್ಸಲ್ಲೂ ನನ್ನ ಪರ್ಫಾರ್ಮೆನ್ಸ್ನ ತೋರ್ಸೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಒಂದು ಚಾಲೆಂಜಿಂಗ್ ಆಗಿದೆ. ಆಮೇಲೆ ಈ ಥರ ಒಂದು ಕ್ಯಾರೆಕ್ಟರ್ನ ಅಟೆಂಪ್ಟ್ ಮಾಡಿರಲಿಲ್ಲ. ಈ ಫಿಲ್ಮಲ್ಲಿ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಿಕ್ತು. ಐ ಹೋಪ್ ಇದಕ್ಕೆ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದರ್ವೈಸ್ ಓಂ ಮಹೇಶ್ವರ್ ಅವರು ತುಂಬ ಚೆನ್ನಾಗಿ ಸ್ಟ್ರೆಸ್ ತೊಗೊಂಡು ಒಂದು 6-7 ತಿಂಗಳು ಕತೆ ಮಾಡಿದ್ದಾರೆ. ಜೊತೆಗೆ KVR ಸರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ. ಹಾಗೆ ಅವರ ಒಂದು ಸಜೆಷನ್ಸು, ಸ್ಟೋರಿ ಲೈನ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ನಮಗೆ. ಐ ಶುಡ್ ರಿಯಲಿ ಥ್ಯಾಂಕ್ KVR ಸರ್ ಆ್ಯಂಡ್ ಹಂಸಲೇಖ ಅಂಕಲ್ ಅಂತೂ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಕೊಟ್ಟಿರೋ ಟ್ಯೂನ್ಸ್ ಎಲ್ಲ ಕೇಳಿದ್ರೆ ಇದು ತುಂಬ ಇಂಪಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಸಾಫ್ಟ್ ಕಮ್ ಲಿಟಲ್ ಬಿಟ್ ಆಫ್ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಹಂಸಲೇಖ ಅಂಕಲ್ ಆಲ್ಮೋಸ್ಟ್ ಒಂದು 7 to 9 ಸಾಂಗ್ಸ್ ಕೊಡ್ತಾ ಇದ್ದಾರೆ ಈ ಫಿಲ್ಮಲ್ಲಿ. ಒಂದೊಂದು ಸಾಂಗು ವಿಭಿನ್ನವಾಗಿ, ತುಂಬ ಇಂಪಾಗಿ, ಯಾವುದೇ ಥರವಾದ ಗಲಿಬಿಲಿ ಇಲ್ಲದೆ, ಶಬ್ದಗಳಿಲ್ಲದೆ, ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿ, ಬ್ಯೂಟಿಫುಲ್ ಆಗಿ ಟ್ಯೂನ್ಸ್ ಮಾಡ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಹಂಸಲೇಖ ಅಂಕಲ್. ಇಟ್ಸ್ ಪ್ಲೆಜರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಇಬ್ಬರು ಹೀರೋಯಿನ್ಸು, ಒಂದು ಗಾಯತ್ರಿ, ಆಕಾಂಕ್ಷಾ ಗಾಯತ್ರಿ ಅಂತ, ಇನ್ನೊಬ್ಬರು ಪಾರ್ವತಿ ನಾಯರ್ ಅಂತ. ದೆ ಬೋತ್ ನ್ಯೂ ಕಮರ್ಸ್. ಈ ನಮ್ಮ ಒಂದು ಸಿನಿಮಾಗೆ ಇದೇ ಥರವಾದ ಒಂದು ಫ್ರೆಶ್ ಫೇಸಸ್ ಬೇಕಾಗಿತ್ತು. ಹಾಗಾಗಿ ಹೊಸಬ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಥ್ಯಾಂಕ್ಸ್ ಸೊ ಮಚ್. ಓಂ ಮಹೇಶ್ವರ್ ಅಂತ ಮೊದಲನೇ ಒಂದು ಅಟೆಂಪ್ಟಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಪರಬ್ರಹ್ಮ ಅಂತ ಚಿತ್ರದ ಶೀರ್ಷಿಕೆ. ಸಾಮಾಜಿಕ ವ್ಯವಸ್ಥೆ ಮತ್ತು ಕಾನೂನು ವ್ಯವಸ್ಥೆ ಮತ್ತು ಸಮಸ್ಯೆ, ಈ ಮೂರರ ಮಧ್ಯೆ ಸಾಮಾನ್ಯ ಮನುಷ್ಯ ಹೇಗೆ ಯಾತನೆ ಅನುಭವಿಸ್ತಾನೆ ಅನ್ನೋದು ಒಂದು ಕಥಾಂತರ. ಇವತ್ತು ಮುಹೂರ್ತ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ 3ನೇ ತಾರೀಕಿಂದ BR ಹಿಲ್ಸು, ಮೇಕೆದಾಟು, ಮುತ್ತತ್ತಿ ಮತ್ತು ಶಿಂಷಾದಲ್ಲಿ 30 ದಿನ ಶೂಟಿಂಗ್ ಇರುತ್ತೆ. ಅದಾದಮೇಲೆ ಮತ್ತು ಬೆಂಗಳೂರಲ್ಲಿ ಒಂದು 10 days ಇರುತ್ತೆ. ಅದಾದಮೇಲೆ ಸಾಂಗನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಖ್ಯ ತಾರಾಗಣದಲ್ಲಿ ಶ್ರೀ ಮುರಳಿ ಅವರಿದ್ದಾರೆ. ಮತ್ತು ಇನ್ನೊಂದು ಮೇಯ್ನ್ ರೋಲಲ್ಲಿ ಸಾಯಿ ಕುಮಾರ್ ಅವರು ಮಾಡ್ತಿದ್ದಾರೆ. ಮತ್ತು ಆಕಾಂಕ್ಷ ಅಂತೇಳಿ ಮೂಲತಃ ಮಂಗಳೂರು ಹುಡುಗಿ, ಅದು ಹೊಸ ಪರಿಚಯ ಹುಡುಗಿ ಮಾಡ್ತಾಯಿದೆ. ಅದಾದಮೇಲೆ ಪಾರ್ವತಿ ನಾಯರ್ ವಾರೇವಾ ಅಂತ ಒಂದು ಸಿನಿಮಾ ಮಾಡಿದರು, ಅವರು ಒಂದು ಪಾತ್ರದಲ್ಲಿ ಇದು ಮಾಡ್ತಾಯಿದ್ದಾರೆ. ಮತ್ತು ಗುರುರಾಜ್ ಹೊಸಕೋಟೆ, ಸಾಧು ಕೋಕಿಲ ಮುಂತಾದ ಒಂದು ತಾರಾಗಣ ಈ ಚಿತ್ರದಲ್ಲಿದೆ. ಮ್ಯೂಸಿಕ್ ಬಂದು ರಾಗ ಬ್ರಹ್ಮ, ಹಂಸಲೇಖ ಅವರು ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಡೈಲಾಗ್ಸ್ನ ಖ್ಯಾತ ನಿರ್ದೇಶಕರಾದ KV ರಾಜ್ ಅವರು ಮಾಡ್ತಾಯಿದ್ದಾರೆ, ನಮ್ಮ ಗುರುಗಳು. ಮತ್ತು ಕ್ಯಾಮ್ರಾ ವರ್ಕ್ ಬಂದು ಕೃಷ್ಣ ಸಾರಥಿ ಅಂತೇಳಿ ಅವರು ಪ್ರೀತಿಯ ಲೋಕ ಅಂತ ಒಂದು ಸಿನಿಮಾ ಮಾಡಿದರು, ಅದರಲ್ಲಿ
ಚೆನ್ನಾಗಿ ಅವರು ಕೆಲಸ ಮಾಡಿದರು. ಅದರಿಂದ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ. ಈ ರೀತಿ ಇದೊಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ಫೆಬ್ರವರಿ ಅಥವಾ ಮಾರ್ಚಿನಲ್ಲಿ ಸಿನಿಮಾನ ಬಿಡುಗಡೆ ಮಾಡಬೇಕನ್ನೋ ಒಂದು ಇದು ಬಯಕೆ ನಮ್ಮ ಒಂದು ಈ ಚಿತ್ರತಂಡಕ್ಕಿದೆ. ಯಾವ ಬ್ಯಾಕ್ಡ್ರಾಪ್ ಅಲ್ಲಿ ಕಥೆ ಏನು ವಿಷಯ ಹೇಳಕೊಡಿ? ಅದನ್ನೇ ಹೇಳಿದೆ, ಅದು ನಿಮಗೆ ಹೇಳಿದೆ. ಈ ಒಂದು ಸಾಮಾಜಿಕ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಮತ್ತು ಸಮಸ್ಯೆ, ಈ ಮಧ್ಯದಲ್ಲಿ ಸಾಮಾನ್ಯ ಮನುಷ್ಯ ಹೇಗೆ ಯಾತನೆಯನ್ನು ಅನುಭವಿಸ್ತಾನೆ. ಅಂದರೆ ಈ ಸಮಸ್ಯೆಗೆ ಪರಿಹಾರನೇ ಎಲ್ಲೂ ಇಲ್ಲ. ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅಂತಂದರೆ ನಮ್ಮಗಳನ್ನು ನಾವು ತಿದ್ದುಕೊಂಡಾಗ, ನಮ್ಮ ಹಣೆ ಬರೋಣ ನಾವೇ ಬರ್ಕೊಂಡಾಗ ಆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ತೀರ್ಬೋದು ಅನ್ನೋ ಒಂದು ಆಕಾಂಕ್ಷೆ ಈ ಚಿತ್ರದ್ದು. ಹಳ್ಳಿ ಮತ್ತು ಕಾಡು ಬ್ಯಾಕ್ಡ್ರಾಪಲ್ಲೇ ಬರುತ್ತೆ ಸಿನಿಮಾ ಬಂದು. ಇನ್ನೊಂದು 30% ಸಿಟಿನಲ್ಲಿ ಬರ್ತದೆ. ಒಂದು 3 ಫೈಟ್ಗಳಿದೆ. ಅಂದರೆ ಫೈಟು ಕಮರ್ಷಿಯಲ್ಗೋಸ್ಕರ ಅಥವಾ ನಮ್ಮ ಮಾರ್ಕೆಟಿಗೋಸ್ಕರ ಫೈಟ್ಗಳು ಮಾಡ್ತಾಯಿಲ್ಲ. ಆ ಫೈಟ್ಗಳು ಆ ಕತೆಗೆ ಆ ಫೈಟ್ ಕೇಳ್ತು. ಆದ್ದರಿಂದ 3 ಫೈಟ್ಗಳು ಮಾಡ್ತಾಯಿದ್ದೀವಿ. ಕತೆ ಬಂದು ಉದಯ ಚಂದ್ರ ಅಂತೇಳಿ ಅವರು ಪ್ರೊಡ್ಯೂಸರ್, ಅವ್ರ ಕತೆನೇ. ಕತೆನ ಸಾಕಷ್ಟು ಒಂದು 6 ತಿಂಗಳು 8 ತಿಂಗಳ ಕಾಲ ಕೂತು ಅದನ್ನು ಇದು ಮಾಡಿ ವರ್ಷನ್ಗಳು ಚೇಂಜ್ ಮಾಡಿ ಆ ಕತೆನ ರೆಡಿ ಮಾಡಿದ್ದೀವಿ. ನನ್ನ ಹೆಸರು ಆಕಾಂಕ್ಷ. ನಾವು ಸೆಟಲ್ ಆಗಿದ್ದು ಎಲ್ಲ ಮುಂಬೈಯಲ್ಲಿ. ಇದು ನನ್ನ ಎರಡನೇ ಚಿತ್ರ ಪರಬ್ರಹ್ಮ ಅಂತ. ಇದರಲ್ಲಿ ನಾನು ಹಳ್ಳಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್, ಇನ್ನೋಸೆಂಟ್ ಆಗಿದೆ ಮತ್ತು ಪರ್ಫಾರ್ಮೆನ್ಸಲ್ಲಿ ಎಲ್ಲ ತುಂಬ ಸ್ಕೋಪ್ ಇದೆ. ಮತ್ತು ಇದಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ ಇಲ್ಲಿ ತನಕ ಅಂತ ಮಾಡಿದ್ದೀನಿ. ಅಲ್ಲ, ಅದು ಇನ್ನೂ ರಿಲೀಸ್ ಆಗಲಿಲ್ಲ, ನಡೀತಾ ಇದೆ ಈಗ. ಅದೇ ಹಳ್ಳಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ, ಇನ್ನೋಸೆಂಟ್ ಕ್ಯಾರೆಕ್ಟರ್. ಪರ್ಫಾರ್ಮೆನ್ಸಲ್ಲಿ ತುಂಬ ಸ್ಕೋಪ್ ಇದೆ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್, ತುಂಬ ಬೇರೆ ಥರ ಡಿಫ್ರೆಂಟ್ ಆಗಿದೆ. ಸಿನಿಮಾದಲ್ಲಿ ಅದೇ ಹಳ್ಳಿ ಕ್ಯಾರೆಕ್ಟರ್ ಹೇಳಿದ್ದೀನಿ, ಹಳ್ಳಿ ಹುಡುಗಿ ಆಗಿದ್ದೀನಿ, ಹಳ್ಳಿ ಹುಡುಗಿ ಪ್ಲೇ ಮಾಡ್ತಾ ಇದ್ದೀನಿ, ಇನ್ನೋಸೆಂಟ್ ಆಗಿದೆ ಕ್ಯಾರೆಕ್ಟರ್. ಡೈರೆಕ್ಟರ್ ಅವರು ಆ್ಯಕ್ಚುಲಿ ನಾನು ಎಲ್ಲಿದ್ದಿಲ್ಲಿ ತನಕ ಶೂಟ್ ಮಾಡ್ತಿದ್ದಾಗ ಡೈರೆಕ್ಟರ್ ಅವರು ನನ್ನ ಹತ್ರ ಬಂದಿದ್ದರು. ಅವರು ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೋಡಿದ್ರು. ಅದ ನಂತರ ಅವರು ನನಗೆ ಸೆಲೆಕ್ಟ್ ಮಾಡಿದರು ಈ ಪರಬ್ರಹ್ಮ ಚಿತ್ರಗೋಸ್ಕರ. ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ಮತ್ತು ಎಲ್ಲ ಹೇಳಿಕೊಡ್ತಿದ್ದಾರೆ. ಏನು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಮತ್ತೆ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ನೋಡ್ತಿದ್ದಾರೆ. ಮುರಳಿ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ? ಅವರ ನಿಮ್ಮ ಕಾಂಬಿನೇಷನ್ ಯಾವ ರೀತಿ ಇರ್ಬೋದು? ಸ್ಕ್ರಿಪ್ಟ್ ವೈಸ್ ಇರ್ಬೋದು ಅಥವಾ ಆ್ಯಕ್ಟಿಂಗ್ ವೈಸ್ ಇರ್ಬೋದು? ಮುರಳಿ ಪಿಕ್ಚರ್ಸ್ ನಾನು ಮೊದಲು ಸಹ ನೋಡಿದ್ದೀನಿ. ಅವರು ತುಂಬ ಗ್ರೇಟ್ ಆ್ಯಕ್ಟರ್. ಅವರು ತುಂಬ ಚೆನ್ನಾಗಿ ಎಲ್ಲ ತುಂಬ ಒಳ್ಳೆ ಹಿಟ್ ಫಿಲ್ಮ್ಸ್ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ. ಮತ್ತು ಕೆಮಿಸ್ಟ್ರಿ ನೀವೇ ನೋಡ್ಬೋದು ಈಗ ಫೋಟೋಶೂಟ್ಸಲ್ಲಿ ಹೇಗೆ ನಿಮಗೆ ಕಾಣ್ತಾ ಇದೆ. ಇನ್ನು ನೋಡಿ ಫಿಲ್ಮ್ಸಲ್ಲಿ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಏನು ಕೆಮಿಸ್ಟ್ರಿ ಇದೆ ನಮ್ಮಿಬ್ಬರ ಜೊತೆ ಅಂತ. ಕಾಸ್ಟ್ಯೂಮ್ಸ್ ಎಲ್ಲ ಥ್ರೂ ಔಟ್ ದ ಫಿಲ್ಮ್ಸ್ ನನಗೆ ಲಂಗ ದಾವಣಿನೇ ಹಾಕ್ಲಿಕ್ಕಿದೆ. ಥ್ರೂ ಔಟ್ ದ ಫಿಲ್ಮ್ಸ್ ಇದೆ ಲಂಗ ದಾವಣಿನೇ. ಯಾಕಂದರೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅಲ್ವಾ, ಮತ್ತು ಅದಕ್ಕೆ ಲಂಗ ದಾವಣಿ. ಥ್ರೂ ಔಟ್ ದ ಫಿಲ್ಮ್ ಲಂಗ ದಾವಣಿ ಕಾಸ್ಟ್ಯೂಮ್ಸ್.